ಯಾಕೆ ಸರ್ ಹಿಂಗ್ ಮಾಡ್ತೀರಾ? ಒಂದೊಂದ್ ಕಿತ್ತ ಸ್ಯಾನೆ ಸೆಂದಾಗಿರ್ತೀರಾ, ಇನ್ನೊಂದ್ ಕಿತ್ತ ಹಿಂಗೆ ಹೆಂಗೆಂಗೋ ಆಡ್ತೀರಾ. ನೀವ್ ನಂಗೆ ಅರ್ಥನೇ ಆಯ್ತಿಲ್ಲ. ನೀವ್ ನನ್ ಮೇಷ್ಟ್ರು, ನಿಮ್ನ ಅಪಾರ್ಥ ಮಾಡ್ಕೊಂಬಾರ್ದು ಅಂತ ತೀರ್ಮಾನ ಮಾಡೀವ್ನಿ. ಆದ್ರೂ ನೀವ್ ಹಿಂಗೆ ಹಿಂದಿಂದೆ ಬರೋದನ್ನ ಯಾರನ್ನ ನೋಡಿದ್ರೆ ತೆಪ್ಪಾಯ್ತದೆ. ಹಾ, ಅದನ್ನ ನಾನು ಹೇಳಕ್ ಬಂದಿದ್ದು. ಯಾರು ನೋಡಿದ್ರೆ ತಪ್ಪಾಗತ್ತೆ. ನಿಮ್ ಬೆನ್ನು. ಏನ್ ಬೆನ್ನು? ನನ್ ಬೆನ್ನಾಗೇನ್ ಭೂತ ಕುಣಿತಾಯ್ತಾ? ಅಯ್ಯೋ, ನಾನ್ ಹೇಳೋದ್ ಸ್ವಲ್ಪ ಕೇಳಿಸ್ಕೊಳ್ಳಿ. ಮಾತಾಡೋದಕ್ ಚಾನ್ಸೇ ಕೊಡಲ್ವಲ್ಲ ನೀವು. ಹ್ಞೂ ಹೇಳಿ. ಅದು ನಿಮ್ ಹಿಂದೆ ಬೆನ್ನಲ್ಲಿ ಬ್ಲೌಸ್ ಬಟನ್ ಬಿಚ್ಚೋಗಿದೆ. ಹ್ಞೂ, ಅದಕ್ಕೆ ಏನು? ಹಾ, ನಿಮ್ ಬ್ಲೌಸ್ ಬಟನ್ ಬಿಚ್ಚೋಗಿದೆ. ಅದನ್ನ ನಾನ್ ಹಾಕಕ್ಕಾಗತ್ತಾ? ಹಾಕಕ್ಕಾಗಲ್ಲ ಅಲ್ವಾ? ಅದನ್ನ ಹೇಳೋದಕ್ಕೆ ನಿಮ್ ಹಿಂದಿಂದ ಬರ್ತಾ ಇದೀನಿ. ಏನಿಲ್ಲ, ಸುಮ್ಕೆ ಹಿಂದೆ ಸುತ್ತಕ್ಕೆ ಒಂದ್ ನೆಪ ಅಟ್ಟೆ. ಸರಿ ಬಿಡಿ. ನಿಮ್ ಬೆನ್ ಮೇಲೆ ಬಟನ್ ಬಿಚ್ಚೋಗಿರೋ ಜಾಗದಲ್ಲಿ ಒಂದ್ ಮಚ್ಚೆ ಇದೆ. ಅದನ್ನೆಲ್ರು ನೋಡ್ಲಿ, ನನಗೇನಂತೆ. ಅಂತೂ ನಾನು ಹೇಳಿದ ಮಾತು ಕೇಳಿಸ್ಕೊಂಡ್ರಲ್ಲ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ. ನಿಂಗೆ ಬಾಯ್ಲಿ. ರಿಷಿ ಸರ್ ಹೇಳಿದ್ರಾ? ಅದಕ್ಕೇನಾ ನೀನ್ ಇನ್ನಿಂದೇನೆ ಸುತ್ತಾಡ್ತಾ ಇದ್ರು. ಆದ್ರೂ ನೀನ್ ಇದಕ್ಕೂ ಅವ್ರಿಗೆ ಬೋದಿರ್ತೀಯ ಅಲ್ವಾ? ಏನಿಲ್ಲ, ನಂಗೆ ಗೊತ್ತು ಕಣಮೆ, ನೀ ಯಾವಾಗ್ಲೂ ಅವ್ರನ್ನ ತೆಪ್ಪ ತಿಳ್ಕೊಳ್ಳೋದು ರೂಢಿ ತಾನೆ. ಓಲಿ, ಇದಕ್ಕನ ಅವ್ರಿಗೆ ಥ್ಯಾಂಕ್ಸ್ ಹೇಳ್ದ. ಥ್ಯಾಂಕ್ಸ್. ಅನಿಕಾ, ಪೂಜೆ ಕೂತಾಗ ದೇವ್ರ ಕಡೆ ಗಮನ ಇರಬೇಕು. ಆ ಕಡೆ ಗಮನ ಕೊಡು. ಓಂ ಶ್ರೀ ಮಹಾಕಾಳ್ಯ ಮಹಾಕಾಲಕ್ಷ್ಮೀ ನಮಃ. ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ತಥಾ ಧೂಪಮಾಘ್ರಾಪಯಾಮಿ. ಓಂ ವನಸ್ಪತಿರಸೋದ್ಭೂತೋ ಚಿಕ್ಕು, ನನ್ ಸ್ಮಾರ್ಟ್ ತಾನೆ. ಕಮ್ಮಿ ಅಕ್ಕನ್ ಬಟನ್ ಬಿಚ್ಚೋಗಿರೋದ್ನ ಯಾರಿಗೂ ಹೇಳ್ದೆ ಬಂದ್ ನಿನಗೆ ಹೇಳ್ದೆ ತಾನೆ. ನಿನ್ ಸ್ಮಾರ್ಟ್ ಅಲ್ಲ, ಅಲ್ಟ್ರಾ ಸ್ಮಾರ್ಟ್. ಮುದ್ ಮಾಡಿದ್ ಸಾಕು, ನನಗ್ ದೊಡ್ಡ ಚಾಕ್ಲೇಟ್ ಬೇಕು. ಸರಿ, ನಾನು ಮನೆಗೆ ಹೋದ್ಮೇಲೆ ಎಷ್ಟು ಬೇಕೋ ಅಷ್ಟು ಚಾಕ್ಲೇಟ್ ಕೊಡಿಸ್ತೀನಿ. ಓಕೆನಾ? ಓಕೆ. ಸರಿ, ಆಟ ಆಡ್ಕೋ. ಚಂದ್ರಕಾಂತ್ ಅವರೇ, ಈಗ ಕುಂಕುಮಾರ್ಚನೆ ಮಾಡಿ ಸಮಯ ಬಂತು. ಯಾರಾದ್ರೂ ಕನ್ಯೆ ಕೈನಲ್ಲಿ ಕುಂಕುಮ ತರಿಸಿ.
ನೀನೇ ತಗೊಂಬಂದ್ಯಾ? ವೆರಿ ಗುಡ್. ನೀನೇ ಕೊಟ್ಬಿಡು ಮಗ. ಏನಮ್ಮ ನೀನು ನೋಡ್ಕೊಂಡ್ ಬರೋದಕ್ಕಾಗಲ್ವಾ? ಪೂಜೆ ನಡೀತಾ ಇದೆ, ಇಂಥ ಕೆಲಸ ಮಾಡ್ಬಿಟ್ಟಿಯಲ್ಲ. ಅದು ಕಾಲು ಕಾರಣ ಕೊಡ್ಬೇಡ ನೀನು. ಅಲ್ಲೋಡು, ದೇವ್ರ ಮೂರ್ತಿಗೆ ಮಾಡಿದ ಅಲಂಕಾರ ಎಲ್ಲ ನಿನ್ನಿಂದ ಕೆಡ್ತು. ಕೆಲಸ ಮಾಡಕ್ಕೆ ಅಂತ ಬಂದವಳು ನೀನು ಪೂಜಾ ಸ್ಥಳಕ್ಕೆ ಬರೋದಕ್ಕೆ ಯಾರು ನಿನ್ನ ಬಿಟ್ಟಿದ್ದು? ಕುಂಕುಮ ಯಾರ್ ಕೈ ಬೇಕಾದ್ರೂ ತರ್ಸ್ಕೋಬೋದಾಗಿತ್ತಲ್ವಾ? ನೋಡ್ದ್ಯಾ, ನಿನ್ನಿಂದ ದೇವ್ರ ಪೂಜೆಗೆ ಇವಾಗ ಕಳಂಕ ಆಯ್ತು. ನಿಲ್ಸಿ. ಗುರುಗಳೇ, ಸಂಸ್ಬಿಡಿ, ಗೊತ್ತಿಲ್ಲದೆ ಆಗೋಯ್ತು. ಪರವಾಗಿಲ್ಲಮ್ಮ, ಇದರಲ್ಲಿ ನಿಂದೇನು ತಪ್ಪಿಲ್ಲ. ಅದನ್ನು ಹಾಗೇ ಬಿಡು. ಗುರುಗಳೇ, ಪೂಜೆಗೇನು ತೊಂದರೆ ಆಗ್ಲಿಲ್ಲ ತಾನೆ? ಪೂಜೆ ಮುಂದುವರಿಸಬಹುದಾ? ಹೇಳಬೇಕು ಅಂದ್ರೆ ಹುಡುಗಿಯಿಂದ ಪೂಜೆಗೆ ಒಳ್ಳೇದೇ ಆಗಿದೆ. ಇನ್ನು ಪೂಜೆನ ಧಾರಾಳವಾಗಿ ಮುಂದುವರಿಸಬಹುದು. ಅನಿಕಾ, ಕುಂಕುಮ ತಗೊಂಡು ಪೂಜೆ ಮಾಡಮ್ಮ. ಒಂದು ನಿಮಿಷ. ಪೂಜೆನ ಮುಂದುವರಿಸಬೇಕಾದ್ದು ಈ ನಿಮ್ಮ ಮೊಮ್ಮಗಳ ಕೈಯಿಂದ ಅಲ್ಲ ಅನ್ನಪೂರ್ಣಮ್ಮನವರೇ. ಒಳ್ಳೆ ಅಭಿಜಿನ್ ಮುಹೂರ್ತದಲ್ಲಿ ಆ ಮಗುವಿನ ಕೈಯಿಂದ ದೇವಿ ಮೇಲೆ ಕುಂಕುಮಾರ್ಚನೆ ಆಗಿದೆ. ಇದೆಲ್ಲ ದೈವೇಚ್ಛೆ. ಆ ಮಗುವಿನೇ ಪೂಜೆನ ಮುಂದುವರಿಸಿದ್ರೆ ಪೂಜೆ ಸಂಪೂರ್ಣ ಆಗುತ್ತೆ. ಅನ್ನಪೂರ್ಣಮ್ಮನವರೇ, ನಿಮ್ಮ ಮೊಮ್ಮಗಳನ್ನ ಎಬ್ಬಿಸಿ ಆ ಮಗುನ ತಂದು ಕೂರಿಸಿ.
ಸರಿ ಗುರುಗಳೇ, ನೀವು ಹೇಳ್ದಾಗೆ ಆಗಲಿ. ಅನಿಕಾ, ಗುರುಗಳು ಹೇಳ್ದಾಗೆ ಮಾಡೋಣಮ್ಮ. ಅನ್ಪೂರ್ಣ, ಇದು ನಿನಗೆ ಸರಿ ಅನಿಸ್ತಿದ್ಯಾ? ಇಂಥ ಪೂಜೆ ಅರೇಂಜ್ ಮಾಡಿ ಸ್ವಂತ ಮೊಮ್ಮಗಳನ್ನ ಪೂಜೆ ಕೂರ್ಸ್ಲಾರ್ದೆ ಯಾವಳ ದಾರಿಲಿ ಹೋಗೋಣ ಕರ್ಕೊಂಡ್ಬಂದು ಕೂರ್ಸಿದ್ಯಲ್ಲ, ಇದು ಸರಿ ಅನಿಸ್ತಿದ್ಯಾ ನಿನಗೆ? ಏನೋ ಕೈ ತಪ್ಪಿ ಕುಂಕುಮ ದೇವ್ರ ಮೇಲೆ ಚೆಲ್ಲಿದ ಮಾತ್ರಕ್ಕೆ ಇವಳ ಪೂಜೆ ಕೂತ್ಕೊಳ್ಳೋಷ್ಟು ದೊಡ್ಡ ವ್ಯಕ್ತಿ ಆಗ್ಬಿಟ್ಲಾ? ಏಯ್, ಏಳ ಮೇಲೆ. ನೀನ್ ಕೂತ್ಕೋ. ಮಾತಿನ ಮೇಲೆ ನಿಗಾ ಇರ್ಲಿ ಕಾಮಿನಿ. ಈ ಪೂಜೆ ಮಾಡ್ತಾ ಇರೋದು ನನ್ ಮೊಮ್ಮಗಳು ವಾಪಸ್ ಬರ್ಲಿ ಅನ್ನೋ ಕಾರಣಕ್ಕೆ. ಪೂಜೆ ಪುನಸ್ಕಾರದಲ್ಲಿ ಆಸಕ್ತಿ ಶ್ರದ್ಧೆ ಇರೋರೇ ಮಾಡ್ಬೇಕು. ಅನಿಕಾ ಮನ್ಸು ಆಗ್ಲಿಂದ ಒಂದ್ ಕಡೆ ನಿಲ್ತಿಲ್ಲ. ಅವಳು ಪೂಜೆ ಬಗ್ಗೆ ಆಸಕ್ತಿನೂ ಇಲ್ಲ. ಒಬ್ಬರ ಸ್ಥಾನನ ನಿರ್ಧಾರ ಮಾಡೋದು ಅವ್ರ ಮನೆತನ ಅಲ್ಲ ಕಾಮಿನಿ, ಒಳ್ಳೆ ಮನಸ್ಸು. ಆ ಮನಸ್ಸು ಕಮಲಿಗಿದೆ. ಈಗ ನೀವು ಪೂಜೆಗೆ ತೊಂದರೆ ಮಾಡದಿದ್ರೆ ಅಷ್ಟು ಸಾಕು. ಗುರುಗಳೇ, ಪೂಜೆ ಶುರು ಮಾಡ್ಬೋದಾ? Mom, this is so disgusting. ಬಮ್ಮ ಅಷ್ಟೋತ್ತರ ಮಾಡ್ಬಿಡು. ಓಂ ಪ್ರಕೃತಿ ನಮಃ, ವಿದ್ಯಾಯ ನಮಃ, ಗುರುಪ್ರದಾಯ ನಮಃ, ಬುದ್ಧಾಯ ನಮಃ, ವಿದ್ಯೆ ನಮಃ, ಸಮೃದ್ಧೇ ನಮಃ, ಪರಮಾತ್ಮಗಾಯ ನಮಃ, ವಾಜೇ ನಮಃ, ಪದ್ಮಾಯ ನಮಃ, ಪದ್ಮಾಯ ನಮಃ, ವಿದ್ಯೆ ನಮಃ, ಸ್ವಾದಾಯ ನಮಃ, ಬುದ್ಧಾಯ ನಮಃ, ಧನಾಯ ನಮಃ, ಹಿರಣ್ಯೇ ನಮಃ, ಲಕ್ಷ್ಮೀ ನಮಃ, ನಿರುದ್ಧಾಯ ನಮಃ, ವಿಭಾವರಿಯೇ ನಮಃ, ವಿದ್ಯೆ ನಮಃ, ವಿದ್ಯಾಯ ನಮಃ, ವಿದ್ಯಾಯ ನಮಃ, ವಿದ್ಯಾರಣ್ಯೇ ನಮಃ, ಧನಾಯ ನಮಃ, ರಾಮದಾಯ ನಮಃ, ಕಾಮಾಕ್ಷೇ ನಮಃ. ಬಪ್ಪ
ಎಲ್ಲರಿಗೂ ಹೂವು ಮಂತ್ರಾಕ್ಷತೆ ಕೊಟ್ಟು ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ದೇವ್ರ ಮೇಲೆ ಹೂವು ಮಂತ್ರಾಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಪಾಪ ಸಂಭವ ಬಾಮ್ಮ ಬಂದು ಗುರು ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಒಳ್ಳೇದಾಗ್ಲಮ್ಮ. ಅನ್ನಪೂರ್ಣಮ್ಮ, ಮೂಲ ಪೂಜೆ ಮುಗೀತು. ಇನ್ನು ಅಷ್ಟದ್ರವ್ಯದ ಪ್ರಸಾದ ಮಾಡಿ ಎಲ್ರಿಗೂ ಹಂಚಬೇಕು. ಸರಿ ಗುರುಗಳೇ. ಆದರೆ ಪೂಜೆ ಕೂತವರೇ ನೈವೇದ್ಯ ಮಾಡಿದರೆ ಶ್ರೇಯಸ್ಕರ. ಈ ಹುಡುಗಿ ಕೈಯಲ್ಲೇ ಅಷ್ಟದ್ರವ್ಯದ ಪ್ರಸಾದ ಮಾಡಿಸಿ ಎಲ್ರಿಗೂ ವಿತರಣೆ ಮಾಡಿ. ಆಯ್ತು ಗುರುಗಳೇ. ಪ್ರಸಾದ ಹೇಗ್ ಮಾಡೋದು ಅಂತ ನಾನೇ ನಿನ್ಗೆ ಹೇಳ್ಕೊಡ್ತೀನಿ. ಆಯ್ತಾ? ಸರಿ ಅಜ್ಜಿ. ಅನಿಕಾ ನಿನ್ಕೋ. ಯಾಕೆ ನಿಂತ್ಕೋಬೇಕು? ಅವಳು ಯಾವಳ ಮನೆಗ್ ಬರಕ್ಕೆ ಪೂಜೆ ಮಾಡಿಸಿ ಇನ್ನೊಬ್ಳನ್ನ ಕೂರ್ಸಿ ನನ್ನ ಎಲ್ರ ಮುಂದೆ ಇನ್ಸಲ್ಟ್ ಮಾಡಿದ್ರು. ಅಮ್ಮಮ್ಮ, ಏನಿದೆಲ್ಲ? ನೀವ್ ಎಷ್ಟ್ ಪ್ಲಾನ್ ಮಾಡಿದ್ರು ಅಷ್ಟೇ. ಋಷಿ ಮುಂದೆ ನನಗೆ ಇನ್ಸಲ್ಟ್ ಆಗಿದೆ. ಅನಿಕಾ ಬೇಬಿ, ಆಟಕ್ಕೆಲ್ಲ ನಿಂತಿದ್ದು ಲೆಕ್ಕ ಚುಕ್ತ ಆಗೋ ಸಮಯಕ್ಕೆ ಹೀಗ್ ಬಂದ್ಬಿಟ್ರೆ ಹೇಗೆ ಹೇಳು? ಮತ್ತೇನ್ ಮಾಡ್ಬೇಕು ಅಂತೀರಾ? ಏನು ಮಾಡ್ಬೇಡ. ನಿನ್ ಮಾಮ್ ಅಂಡ್ ಅಮ್ಮಮ್ಮ ಏನ್ ಮಾಡ್ತಾರೆ ಅನ್ನೋದನ್ನ ಜಸ್ಟ್ ವೇಟ್ ಅಂಡ್ ವಾಚ್.